1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು. ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ಎಲ್ಲ ಕಲಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ನಾದ್ಕೊಳ್ಳಿ. ಒಂದು 15 to 20 ಮಿನಿಟ್ಸು ಇದನ್ನು ಹಾಗೇ ನೆನೆಯೋದಕ್ಕೆ ಬಿಡಬೇಕು. ಇದನ್ನು ಮುಚ್ಚಿಟ್ಕೊಬೇಕು. 15 ಮಿನಿಟ್ಸ್ ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೆ ಹಿಟ್ಟನ್ನ. ಇವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ನಾವು ಚಪಾತಿ ಅಥವಾ ಪೂರಿ ರೇಂಜಿಗೆ, ಪೂರಿ ಬೇಡ, ಚಪಾತಿ ಥರ ಲಟ್ಟಿಸ್ಕೊಬೇಕು. ಈ ಥರ ಚಪಾತಿ, ದೊಡ್ಡ ಚಪಾತಿ ಥರ ನಾನು ಹೊತ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಪಿಜ್ಜಾ ಕಟ್ಟರ್ ಇದ್ದರೆ ನೀಟಾಗಿ ಕಟ್ ಮಾಡ್ಕೊಬೋದು. ಇಲ್ಲ ಅಂದರೆ ನಂತರ ಒಂದು ಚಾಕು ತೊಗೊಳ್ಳಿ, ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಿಮಗೆ ನೆನಪಿರ್ಬೋದು, ಈ ಶಂಕರಪಾಳಿ ಎಲ್ಲ ನಾವು ಮಾಡಬೇಕಾದ್ರೆ ಕಟ್ ಮಾಡ್ತೀವಲ್ಲ, ಆ ರೇಂಜಲ್ಲಿ ಕಟ್ ಮಾಡ್ಕೊಬೇಕು. ನೋಡಿ ಈ ಥರ ಎಲ್ಲ ಕಟ್ಟಾಗಿದೆ. ಒಂದು ಸಣ್ಣ ಬಾಣಲಿನಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟು ಕಟ್ ಮಾಡಿ ಇಟ್ಕೊಂಡಿರೋದೆಲ್ಲ ಸಣ್ಣ ಸಣ್ಣ ಪೀಸಸ್ಗಳನ್ನ ಹಾಕ್ತಾಯಿದ್ದೀನಿ. ಡೀಪ್ ಫ್ರೈ ಮಾಡ್ಕೊಬೇಕು. ಸೇಮ್ ಲೈಕ್ ನಾವು ಪೂರಿ ಎಲ್ಲ ಹೆಂಗೆ ಕರಿತೀವೋ ಹಾಗೇ ಕರಿಬೇಕು. ತುಂಬ ಕ್ರಿಸ್ಪಿ ಆಗಬೇಕು ಅಂತ ಇಲ್ಲ. ನೋಡಿ ಈ ರೇಂಜ್ಗೆ ಆದರೆ ಸಾಕು. ಎತ್ತಿಟ್ಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಎಲ್ಲನೂ ಅದೇ ಥರ ಉಳಿದಿರೋದೆಲ್ಲನೂ ಮಾಡ್ಕೊಬೇಕು. ಒಂದು ಅರ್ಧ ಲೀಟರ್ ಹಾಲನ್ನ ತಗೊಂಡು ಬಾಯ್ಲ್ ಮಾಡ್ತಾಯಿದ್ದೀನಿ. ರುಚಿಗೆ ಬೇಕಾದಷ್ಟು ಶುಗರ್ ಆ್ಯಡ್ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಟಿದ್ವಲ್ಲ ಪೂರಿ ಥರ, ಅದನ್ನೆಲ್ಲ ಇದರಲ್ಲಿ ಹಾಕಿ ಒಂದು 2 to 3 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಅಪ್ಪೆ ಪಾಯಸ ರೆಡಿ ಆಗುತ್ತೆ. ನೀವು ಇದಕ್ಕೆ ಕೊನೆಯಲ್ಲಿ ಡ್ರೈ ಫ್ರೂಟ್ಸು, ಬಾದಾಮು, ಗೋಡಂಬಿ, ದ್ರಾಕ್ಷಿ ಅದನ್ನೆಲ್ಲ ತುಪ್ಪದಲ್ಲಿ ಹುರಿದು ಮಿಕ್ಸ್ ಮಾಡಿದ್ರೆ ಪಾಯಸ ರೆಡಿ ಆಗುತ್ತೆ. ನಿಮಗೊಂದು ಒಳ್ಳೆ ಟಿಪ್ ಹೇಳ್ತೀನಿ. ಏನಂದರೆ ನಿಮ್ಗಿನ್ನೂ ಪಾಯಸ ತುಂಬ ಟೇಸ್ಟಿ ಆಗಬೇಕಂತಂದರೆ ಆಯಿಲಲ್ಲಿ ಫ್ರೈ ಮಾಡಿದ್ವಿ ಅಲ್ವ ನಾವು, ಇದನ್ನು ಆಯಿಲ್ ಬದಲಿಗೆ ತುಪ್ಪ ಯೂಸ್ ಮಾಡಿ, ತುಂಬ ಟೇಸ್ಟಿ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಇದಕ್ಕೆ ನೀವು ಆಪ್ಷನಲ್ ಕೋವಾ ಕೂಡ ಆ್ಯಡ್ ಮಾಡ್ಬೋದು. ಕೋವಾ ಆ್ಯಡ್ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಮಾವು ನೋಡಿ ಆಪೆ ಪಾಯಸ ರೆಡಿ ಆಯಿತು. ಒಂದು 2 ನಿಮಿಷ ಬಾಯ್ಲ್ ಮಾಡಿ ಸಾಕು. ಹಾಲು ಜಾಸ್ತಿ ಹೊತ್ತು ಬೇಡ. ಡಿಫ್ರೆಂಟಾಗಿರುತ್ತೆ ಗೊತ್ತಾ ಇದು. ಟ್ರೈ ಮಾಡಿ, ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.